ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜಜ್ಯೇಷ್ಠ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು, ಚತುರ್ದಶಿ ತಿಥಿ, ಆರ್ದ್ರಾ ನಕ್ಷತ್ರ. ಈ ದಿವಸ ತುಂಬ ಚೆನ್ನಾಗಿದೆ. ಈ ದಿವಸ ಕೃಷ್ಣ ಪಕ್ಷದ ಚತುರ್ದಶಿ, ಆರ್ದ್ರಾ ನಕ್ಷತ್ರ, ಸೋಮವಾರ, ಇದೆಲ್ಲವೂ ಶಿವನ ಆರಾಧನೆಗೆ ಒಂದು ರೀತಿಯಲ್ಲಿ ನಮಗೆ ಶಿವರಾತ್ರಿಯನ್ನು ನೆನಪು ಮಾಡಿಕೊಳ್ತಾ ಇದೆ. ಅಲ್ಲೂ ಹಾಗೆ ಚತುರ್ದಶಿಯಲ್ಲಿ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಈ ದಿವಸ ಚತುರ್ದಶಿ ಆಗಿದೆ. ಇನ್ನು ಆರ್ದ್ರಾ ನಕ್ಷತ್ರ ಸಾಕ್ಷಾತ್ ಶಿವನ ನಕ್ಷತ್ರವೇ ಆಗಿದೆ. ಸೋಮವಾರ ಶಿವನ ವಾರ ಅಂತಲೇ ನಮಗೆ ನಾವು ಪರಿಗಣಿಸ್ತಕ್ಕಂಥದ್ದು. ಹೀಗಾಗಿ ಈ ದಿವಸ ಈಶ್ವರನ ಪ್ರಾರ್ಥನೆ ಅಂತಕ್ಕಂಥದ್ದು ನೋಡಿ, ಭಯ ನಿವಾರಣೆ, ಕೋಪ ನಿವಾರಣೆ, ಯಾವುದೇ ಬಗೆಯ ಸಂಕಟಗಳಿದ್ದರೂ ಶಿವ ಶಾಂತದ ದೇವತೆ. ಅವನು ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿ ನೋಡ್ತೀವಲ್ಲ, ಶಾಂತ ಸ್ಥಿತನಾಗಿ ಬಂದ ಎಲ್ಲ ಸಂಕಟವೋ, ಕಷ್ಟವೋ, ನಷ್ಟವೋ, ಇನ್ನೇನೋ, ಅವನು ಯಾಕೆ ಶಿವನಿಗೆ ಆ ಶಕ್ತಿ ಅಂತಂದರೆ, ಹಾಲ್ಗಡಲನ್ನು ಕಡಿದಾಗ ದೇವತೆಗಳು ಹಾಗೂ ರಾಕ್ಷಸರು ಎರಡು ಕಡೆಗಳಲ್ಲಿ ಹಾಲುಗಳನ್ನು ಅಮೃತಕ್ಕಾಗಿ ಕಡಿದ್ರು. ಆ ಸಂದರ್ಭದಲ್ಲಿ ಹಾಲಾಹಲ ಬಂದ ಕಥೆ ತಮಗೆ ಗೊತ್ತಿದೆ. ಅದು ಎಂಥ ವಿಷ ಅಂತಂದರೆ ಬ್ರಹ್ಮಾಂಡವನ್ನೇ ನಾಶಗೊಳಿಸುವಂಥ ವಿಷ. ಅದರ ಮುಂದೆ ಇನ್ನೇನಿದೆ ವಿಷ? ಇನ್ನು ದೊಡ್ಡ ವಿಷ, ಅದಕ್ಕಿಂತಲೂ ಮಹತ್ತರವಾದ್ದು, ದೊಡ್ಡದು, ಹಾಳು ಮಾಡ್ತಕ್ಕಂಥದ್ದು ಏನಿದೆ? ಇನ್ಯಾವುದೂ ಇಲ್ಲ. ದೇವತೆಗಳನ್ನೇ ಸುಟ್ಟಾಕ್ತಕ್ಕಂಥ, ದೇವಲೋಕ, ದೇವತೆಗಳು, ದೇವಗಣ, ಋಷಿಗಣ ಎಲ್ಲರನ್ನೂ ಭಸ್ಮ ಮಾಡಿಬಿಡ್ತಕ್ಕಂಥ ಹಾಲಾಹಲ. ದೇವತೆಗಳಿಗೂ ಭಯ ಆಗೋಯಿತು. ಏನಪ್ಪ ಇದು, ಈ ಹಾಲಾಹಲದ ಕಥೆ ಹೀಗೆ ಬಂದುಬಿಟ್ರೆ ನಮ್ಮ ಕಥೆ ಏನು ಅಂತ. ಆಗ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರು, ಅಪ್ಪ, ಜಗತ್ತಿಗೆ ಬಂದಿರತಕ್ಕಂಥ, ಜಗತ್ತಲ್ಲ ಇಡೀ ಬ್ರಹ್ಮಾಂಡಕ್ಕೆ ಬಂದಿರತಕ್ಕಂಥ ಒಂದು ದೊಡ್ಡ ಕಷ್ಟ ಇದು. ಇದನ್ನು ನೀನು ತಗೊಂಡ್ರೆ ಮಾತ್ರ ಉಳಿತೀವಿ, ದೇವತೆಗಳು ಉಳಿತಾರೆ. ಹೀಗಾಗಿ ಇದನ್ನು ಯಾರು ತಗೊಳ್ಳೋದು? ಶಿವನನ್ನು ಪ್ರಾರ್ಥನೆ ಮಾಡಿದ್ರು. ಹಾಗೆ ಬ್ರಹ್ಮಾಂಡಕ್ಕೆ ಬಂದಂಥ ದೇವತೆಗಳಿಗೆ, ಋಷಿಗಣಗಳಿಗೆ, ಸರ್ವದೇವತೆಗಳಿಗೂ ಮತ್ತು ಬೇರೆ ಹಾವಿನಂಥ, ರಾಕ್ಷಸರಂಥ ಎಲ್ಲ ಪ್ರಾಣಿ ವರ್ಗಕ್ಕೂ ಕೂಡ ಅದು ಅಂಥ ಒಂದು ಕರ್ಕೋಟಕ ವಿಷ. ಅದನ್ನು ಶಿವ ಕುಡಿದುಬಿಟ್ಟ. ಬ್ರಹ್ಮಾಂಡಕ್ಕೆ ಬಂದ ಯಾವುದೋ ಒಂದು ವಿಷಕಾರಿ ಸಂಕಟ ಅಥವಾ ಇನ್ಯಾವುದೋ ಒಂದು ಪ್ರಮಾದವನ್ನು ಶಿವ ತಗೊಂಡುಬಿಟ್ಟ. ತಾನು ಏನು ಹಾಕ್ತೀನಿ ಅದು ನಂತರದ್ದು, ಆದರೆ ಸದ್ಯಕ್ಕೆ ಎಲ್ಲರನ್ನು ಉಳಿಸ್ಬೇಕು. ಹೀಗಾಗಿ ಅಂಥ ದೇವತೆಗಳಿಗೆ ಬಂದ ಕಷ್ಟವನ್ನು ಕ್ಷಣ ಮಾತ್ರದಲ್ಲಿ ಇಲ್ಲವಾಗಿಸ್ಬಿಟ್ಟ. ಇನ್ನು ನಮ್ಮ ಕಷ್ಟ ಇನ್ಯಾವ ಮೂಲೆದು ಹೇಳಿ? ಶಿವ ಆ ವಿಷವನ್ನು ತಾನೂ ತಗೊಳ್ಳಿಲ್ಲ, ಪ್ರಪಂಚಕ್ಕೂ ಬಿಡಲಿಲ್ಲ, ಕಂಠದಲ್ಲಿ ಸ್ಥಿತ ಮಾಡ್ಕೊಂಡ್ಬಿಟ್ಟ. ಅವನು ತಗೊಂಡ್ರು ಅವನಿಗೂ ಕಂಟಕವೇ, ಹೊರಗೆ ಬಿಟ್ಟರೆ ಪ್ರಪಂಚಕ್ಕೆ ಕಂಟಕ. ಹೀಗಾಗಿ ತಾನೇ ಅಡಗಿಸಿ ಇಟ್ಕೊಂಡ್ಬಿಟ್ಟ ತನ್ನ ಕಂಠದಲ್ಲಿ. ಹಾಗಾಗಿ ಶ್ರೀಕಂಠ ಅಂತ ಕರೆಯೋದು. ಶ್ರೀ ಅಂದರೆ ವಿಷ ಅಂತಲೂ ಅರ್ಥ. ಅಂಥವನನ್ನು ಪ್ರಾರ್ಥನೆ ಮಾಡೋದರಿಂದ ನಮ್ಮ ಕಷ್ಟಗಳು ನಮಗೂ ತಾಗೋಲ್ಲ, ಹೊರಗಿನ ಪ್ರಪಂಚಕ್ಕೂ ತಾಗೋದಿಲ್ಲ. ನನಗೆ ಬಂದಂಥ ವ್ಯಥೆ ಅದು ಬೇರೆಯವ್ರಿಗೂ ಬರಬಹುದು, ಆ ವ್ಯಥೆ. ಹೀಗಾಗಿ ನನ್ನ ವ್ಯಥೆಯನ್ನು, ಪ್ರಪಂಚದ ವ್ಯಥೆ ಮತ್ತು ಈ ವ್ಯಥೆಯನ್ನೇ ದೇವತೆಗಳು ಅನುಭವಿಸಿರ್ತಕ್ಕಂಥದ್ದು. ಅವ್ರ ಪಾಲಿಗೆ ಅದು ದೊಡ್ಡದು, ನನ್ನ ಪಾಲಿಗೆ ಇದೇ ದೊಡ್ಡದಾಗಿದೆ. ಹೀಗಾಗಿ ಈ ದಿವಸ ಅದನ್ನು ಪರಿಹರಿಸು ಅಂತ ಹೇಳಿ ಶಿವಾಪರಾಧ ಕ್ಷಮಾ ಸ್ತೋತ್ರ ಅಂತ ಇದೆ. ಅದನ್ನು ತಾವು ಈ ದಿವಸ ಕೇಳ್ಕೊಳ್ಳಿ ಅಥವಾ ಬಂದರೆ ಹೇಳ್ಕೊಳ್ಳಿ. ತುಂಬ ತುಂಬ ಒಳ್ಳೆಯದು. ಅದರಿಂದ ಶಿವನ ಅನುಗ್ರಹ ಆಗುತ್ತೆ, ಶಾಂತಿ ಸಿಗುತ್ತೆ. ಮುಖ್ಯವಾಗಿ ಎಲ್ಲ ಸಮಸ್ಯೆಗಳು, ಕಷ್ಟಗಳು, ಇವುಗಳಿಂದ ಹೊರಗೆ ಬರಲಿಕ್ಕೆ ಒಂದು ದಾರಿ ಹೊಳೆಯುತ್ತೆ ಶಿವನ ಕೃಪೆಯಿಂದ. ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.